ಬೆಳಗಿನ ಬೆಳಕು. ಅರಣ್ಯಕಾಂಡ 11ನೇ ಅಧ್ಯಾಯ 7ರಿಂದ 9ನೇ ವಾಕ್ಯ. ಪರಲೋಕದ ರೊಟ್ಟಿ ಭಾಗ 3. ಇಸ್ರಾಯೇಲ್ಯರು ಅರಣ್ಯದಲ್ಲಿ ಪ್ರಯಾಣಿಸುತ್ತಿದ್ದಾಗ ಯೆಹೋವನು ಅವರಿಗೆ ಈ ಮುಂಚೆ ಯಾವುದೇ ಮನುಷ್ಯನು ನೋಡಿರದ ಆಹಾರವನ್ನು ಉಣಿಸಿದನು. ಕೊಯ್ಲು ಮಾಡಲು ಅಲ್ಲಿ ಯಾವುದೇ ಗದ್ದೆಗಳಿರಲಿಲ್ಲ, ಅರೆಯಲು ಧಾನ್ಯವಿರಲಿಲ್ಲ ಮತ್ತು ಅಷ್ಟೊಂದು ದೊಡ್ಡ ಜನಸಮೂಹವು ಆಹಾರವನ್ನು ಕೊಳ್ಳಲು ಯಾವುದೇ ಅಂಗಡಿಗಳು ಇರಲಿಲ್ಲ. ಆದರೂ ಪ್ರತಿದಿನ ಯೆಹೋವನು ಅವರ ಪಾಳೆಯದ ಸುತ್ತಲೂ ಆಹಾರವನ್ನು ಒದಗಿಸುತ್ತಿದ್ದನು. ಆ ದೈನಂದಿನ ಆಹಾರದಲ್ಲಿ ಆತನು ತನ್ನದೇ ಆದ ವಾಕ್ಯದ ಅನೇಕ ಸುಂದರವಾದ ಚಿತ್ರಗಳನ್ನು ಮರೆಮಾಡಿದನು. ಇಂದು ನಾವು ನೂತನ ಸೃಷ್ಟಿಯಾಗಿ ಮನ್ನಾದಲ್ಲಿ ಅಡಗಿರುವ ಕೆಲವು ಅಮೂಲ್ಯವಾದ ಪಾಠಗಳನ್ನು ಸಂಗ್ರಹಿಸಿಕೊಳ್ಳಲು ಪ್ರಾರಂಭಿಸೋಣ. ವಿಮೋಚನಕಾಂಡ 16ನೇ ಅಧ್ಯಾಯ 14 ಮತ್ತು 15ನೇ ವಾಕ್ಯ ಹೀಗೆ ಹೇಳುತ್ತದೆ: ಮಂಜು ಆವಿಯಾದಾಗ ನೆಲದ ಮೇಲೆ ಹಿಮದಷ್ಟೇ ನಯವಾದ ಒಂದು ಪೊರೆಯಂತಹ ಪದಾರ್ಥವನ್ನು ಆವರಿಸಿಕೊಂಡಿತ್ತು. ಇಸ್ರಾಯೇಲ್ಯರು ಅದನ್ನು ನೋಡಿ ಗಲಿಬಿಲಿಗೊಂಡರು. ಒಬ್ಬರಿಗೊಬ್ಬರು ಇದೇನು ಎಂದು ಹೇಳಿಕೊಂಡರು. ಅದು ಏನೆಂದು ಅವರಿಗೆ ತಿಳಿದಿರಲಿಲ್ಲ. ಜನರು ಆ ವಿಚಿತ್ರವಾದ ಆಹಾರವನ್ನು ಮೊದಲ ಬಾರಿಗೆ ನೋಡಿದಾಗ ಒಬ್ಬರಿಗೊಬ್ಬರು ಇದೇನು ಎಂದು ಕೇಳಿಕೊಂಡರು. ಇದರ ಇಬ್ರಿಯ ಪದಗಳು ಮನ್ಹು ಎಂಬಂತೆ ಧ್ವನಿಸುತ್ತವೆ ಮತ್ತು ಆ ಪ್ರಶ್ನೆಯಿಂದಲೇ ಮನ್ನಾ ಎಂಬ ಹೆಸರು ಬಂದಿತು. ಇದು ನಮಗೆ ಮೊದಲ ಪಾಠವನ್ನು ಕಲಿಸುತ್ತದೆ. ನಾವು ಯೆಹೋವನ ವಾಕ್ಯದ ಬಳಿಗೆ ಬರುವಾಗ ವಿನಮ್ರ ಮತ್ತು ಆಶ್ಚರ್ಯ ಹೃದಯದಿಂದ ಬರಬೇಕು. ಇದೇನು? ಯೆಹೋವನು ನನಗೆ ಏನು ಕಲಿಸುತ್ತಿದ್ದಾನೆ? ಈ ಭಾಗದಲ್ಲಿ ಏನು ಅಡಗಿದೆ ಎಂದು ಕೇಳಿಕೊಳ್ಳಬೇಕು. ನಮಗೆ ಈಗಾಗಲೇ ಎಲ್ಲವೂ ತಿಳಿದಿದೆ ಎಂಬಂತೆ ನಾವು ಎಂದಿಗೂ ಪವಿತ್ರ ಗ್ರಂಥವನ್ನು ಸಮೀಪಿಸಬಾರದು. ಪರಲೋಕದ ಆಹಾರವು ಹೆಮ್ಮೆಯ ಹೃದಯವುಳ್ಳವರಿಗೆ ಸಿಕ್ಕುವುದಿಲ್ಲ. ಯಾರು ತಗ್ಗಿಸಿಕೊಂಡು ಜಾಗರೂಕತೆಯಿಂದ ಹುಡುಕಿ ಉಪದೇಶವನ್ನು ಸ್ವೀಕರಿಸಲು ಸಿದ್ಧರಿರುತ್ತಾರೋ ಅಂಥವರಿಂದ ಅದು ಸಂಗ್ರಹಿಸಲ್ಪಡುತ್ತದೆ. ಇಸ್ರಾಯೇಲ್ಯರು ದೂರ ನಿಂತು ಕೇವಲ ಮನ್ನವನ್ನು ನೋಡುತ್ತಾ ಇರಲು ಸಾಧ್ಯವಿರಲಿಲ್ಲ. ಅವರು ಬಾಗಿ ಅದನ್ನು ಆಯ್ದುಕೊಳ್ಳಬೇಕಾಗಿತ್ತು. ಅದೇ ರೀತಿಯಲ್ಲಿ ಆತ್ಮಿಕ ಸತ್ಯತೆ, ವಿಧೇಯತೆಯು ಅಗತ್ಯವಾಗಿದೆ. ಯೆಹೋವನು ತನ್ನ ವಾಕ್ಯದಲ್ಲಿ ಇಟ್ಟಿರುವುದನ್ನು ನಾವು ಸ್ವೀಕರಿಸುವ ಮುನ್ನ ನಮ್ಮ ಸ್ವಂತ ಅಭಿಪ್ರಾಯಗಳನ್ನು, ನಮ್ಮ ಸಂಪ್ರದಾಯಗಳನ್ನು ಮತ್ತು ನಮ್ಮ ಮಾನವ ಜ್ಞಾನವನ್ನು ನಾವು ತಗ್ಗಿಸಿಕೊಳ್ಳಬೇಕು. ಅರಣ್ಯಕಾಂಡ 11ನೇ ಅಧ್ಯಾಯ 9ನೇ ವಾಕ್ಯ ಹೀಗೆ ಹೇಳುತ್ತದೆ: ರಾತ್ರಿಯಲ್ಲಿ ಪಾಳೆಯದ ಮೇಲೆ ಮಂಜು ಬೀಳುವಾಗ ಮನ್ನಾ ಸಹ ಅದರ ಜೊತೆಯಲ್ಲೇ ಬೀಳುತ್ತಿತ್ತು. ಮಂಜು ರಾತ್ರಿಯ ಶಾಂತ ಹಾಗೂ ಕತ್ತಲೆಯ ಅವಧಿಯಲ್ಲಿ ಬರುತ್ತಿತ್ತು ಮತ್ತು ಮುಂಜಾನೆಯಾಗಿ ಮಂಜು ಸರಿದಾಗ ನಯವಾದ ಮನ್ನಾ ನೆಲದ ಮೇಲೆ ಕಾಣಿಸಿಕೊಳ್ಳುತ್ತಿತ್ತು. ನಾವು ಮಂಜನ್ನು ಯೆಹೋವನ ಮಾತುಗಳಿಗೆ ಹೋಲಿಸಬಹುದು. ಮಂಜು ಶಾಂತವಾಗಿ ಮತ್ತು ಮೃದುವಾಗಿ ಬರುತ್ತದೆ. ಅದು ಬಿರುಗಾಳಿಯ ರಭಸದೊಂದಿಗೆ ಬೀಳುವುದಿಲ್ಲ. ಮೋಶೆಯು, ನನ್ನ ಬೋಧನೆಯು ಮಳೆಯಂತೆ ಸುರಿಯಲಿ, ನನ್ನ ಮಾತು ಮಂಜಿನಂತೆ ಇರಲಿ ಎಂದು ಹೇಳಿದನು. ಧರ್ಮೋಪದೇಶಕಾಂಡ 32ನೇ ಅಧ್ಯಾಯ 2ನೇ ವಾಕ್ಯ. ಆದರೆ ಮನ್ನಾವು ಮಂಜಿನೊಂದಿಗೆ ಸಂಪರ್ಕ ಹೊಂದಿತು ಎಂಬುದನ್ನು ಗಮನಿಸಿ, ಪವಿತ್ರ ಗ್ರಂಥದ ಬಾಹ್ಯ ಪದಗಳ ಅಡಿಯಲ್ಲಿ ಯೆಹೋವನ ಆಳವಾದ ಸತ್ಯ ಮತ್ತು ಉದ್ದೇಶವು ಅಡಗಿದೆ. ಅನೇಕ ಜನರು ಪದಗಳನ್ನು ಓದುತ್ತಾರೆ, ಆದರೆ ಅವುಗಳಲ್ಲಿ ಅಡಗಿರುವ ಗುಪ್ತವಾದ ಯೋಜನೆಯನ್ನು ಎಂದಿಗೂ ಹುಡುಕುವುದಿಲ್ಲ. ಅವರು ಮಂಜನ್ನು ನೋಡುತ್ತಾರೆ, ಆದರೆ ಮನ್ನವನ್ನು ಸಂಗ್ರಹಿಸುವುದಿಲ್ಲ. ಅವರು ವಚನವನ್ನು ಓದುತ್ತಾರೆ, ಆದರೆ ಅವರು ಅದರ ಅರ್ಥಕ್ಕಾಗಿ ಹುಡುಕುವುದಿಲ್ಲ. ಅವರು ಆ ಮಾತುಗಳನ್ನು ಕೇಳುತ್ತಾರೆ, ಆದರೆ ಸತ್ಯವು ಅವರ ಹೃದಯವನ್ನು ಪ್ರವೇಶಿಸಲು ಎಂದಿಗೂ ಅನುಮತಿಸುವುದಿಲ್ಲ. ವಿಷಯಗಳನ್ನು ಮರೆಮಾಡದೆ ದೇವರ ಮಹಿಮೆ ಅವುಗಳನ್ನು ಹುಡುಕಿ ತೆಗೆಯುವುದು ರಾಜ್ಯರ ಘನತೆ. ಯೆಹೋವನು ತನ್ನ ವಾಕ್ಯದೊಳಗೆ ಅನೇಕ ನಿಧಿಗಳನ್ನು ಇಟ್ಟಿದ್ದಾನೆ. ಅವುಗಳನ್ನು ಎಂದಿಗೂ ಕಂಡುಹಿಡಿಯಲು ಸಾಧ್ಯವಾಗದಂತೆ ಅಡಗಿಸಲಾಗಿಲ್ಲ. ಬದಲಿಗೆ ನಂಬಿಗಸ್ತರಾದ ಅನೇಕರು ಅವುಗಳನ್ನು ಹುಡುಕಿ ಕಂಡುಕೊಂಡು ನಿಜವಾಗಿಯೂ ಅವುಗಳನ್ನು ಗೌರವಿಸಲಿ ಎಂಬ ಉದ್ದೇಶದಿಂದ ಅವುಗಳನ್ನು ಮರೆಮಾಡಲಾಗಿದೆ.
ಪವಿತ್ರ ಗ್ರಂಥದ ಒಂದು ಭಾಗದ ಕೇವಲ ಮೇಲ್ಪದರವನ್ನು ಓದುವುದರಿಂದ ನಾವು ಎಂದಿಗೂ ತೃಪ್ತರಾಗಬಾರದು. ನಾವು ಪ್ರಾರ್ಥಿಸಬೇಕು, ಲೇಖನಗಳನ್ನು ಪರಸ್ಪರ ಹೋಲಿಸಿ ನೋಡಬೇಕು ಮತ್ತು ಆತನ ಮಾತುಗಳ ಒಳಗಿರುವ ಸತ್ಯವನ್ನು ಅರ್ಥ ಮಾಡಿಕೊಳ್ಳಲು ನಮಗೆ ಸಹಾಯ ಮಾಡುವಂತೆ ಯೆಹೋವನನ್ನು ಬೇಡಿಕೊಳ್ಳಬೇಕು. ಮನ್ನಾವು ಕತ್ತಲೆಯಲ್ಲಿ ಬಂದಿತು, ಆದರೆ ಅದು ಮುಂಜಾನೆ ಬಂದು ಮಂಜು ಸರಿದಾಗ ಮಾತ್ರ ಗೋಚರಿಸಿತು. ಅದೇ ರೀತಿಯಲ್ಲಿ ಯೆಹೋವನ ವಾಕ್ಯದ ಮೇಲೆ ಬೆಳಕು ಬೀಳುವವರೆಗೂ ಅದು ನಮಗೆ ಅಸ್ಪಷ್ಟವಾಗಿ ಕತ್ತಲೆಯಾಗಿ ಉಳಿಯಬಹುದು. ಮತ್ತು ಆ ಕ್ರಿಸ್ತನೇ ಆ ಬೆಳಕಾಗಿದ್ದಾನೆ. ಅದರ ಮೂಲಕವೇ ಸತ್ಯವೇದದ ಬೆಳಕು ತೆರೆಯಲ್ಪಡುತ್ತವೆ. ಆತನೇ ಹೇಳಿದ್ದಾನೆ, ನಾನೇ ಲೋಕಕ್ಕೆ ಬೆಳಕು, ನನ್ನನ್ನು ಹಿಂಬಾಲಿಸುವವನು ಕತ್ತಲೆಯಲ್ಲಿ ನಡೆಯದೆ ಜೀವದ ಬೆಳಕನ್ನು ಹೊಂದುವನು ಎಂದು ಹೇಳಿದನು. ಯೋಹನ 8ನೇ ಅಧ್ಯಾಯ 12ನೇ ವಾಕ್ಯ. ಶಾಸ್ತ್ರಿಗಳು ಮತ್ತು ಫರಿಸಾಯರು ಪವಿತ್ರ ಗ್ರಂಥಗಳ ಸುರುಳಿಗಳನ್ನು ಹೊಂದಿದರೂ ಅವರು ಆ ಮಾತುಗಳನ್ನು ಓದುತ್ತಿದ್ದರು ಮತ್ತು ಇತರರಿಗೆ ಬೋಧಿಸುತ್ತಿದ್ದರು. ಆದರೂ ಮೆಸ್ಸಯನು ಅವರ ಮುಂದೆ ನಿಂತಾಗ ಅವರಲ್ಲಿ ಅನೇಕರು ಆತನನ್ನು ಗುರುತಿಸಲಿಲ್ಲ. ಅವರು ಬರೆದ ಮಾತುಗಳನ್ನು ಹೊಂದಿದ್ದರು, ಆದರೆ ಕ್ರಿಸ್ತನ ಬೆಳಕು ಅವುಗಳ ನಿಜವಾದ ಅರ್ಥವನ್ನು ಬಹಿರಂಗಪಡಿಸಲು ಅಥವಾ ಗ್ರಹಿಸಿಕೊಳ್ಳಲು ಅವರು ಬಿಡಲಿಲ್ಲ. ಯೇಸುವಿನ ಪುನರುತ್ಥಾನದ ನಂತರ ಇಬ್ಬರು ಶಿಷ್ಯರು ಎಮ್ಮಾವು ಗ್ರಾಮದ ಕಡೆಗೆ ಪ್ರಯಾಣಿಸುತ್ತಿದ್ದಾಗ ಕ್ರಿಸ್ತನು ಅವರೊಂದಿಗೆ ಸೇರಿಕೊಂಡು ತನ್ನನ್ನು ಕುರಿತಾದ ನ್ಯಾಯ ಪ್ರಮಾಣದಲ್ಲಿರುವ ಭಾಗಗಳನ್ನು ಅವರಿಗೆ ವಿವರಿಸಿದನು. ನಂತರ ಅವರು ದಾರಿಯಲ್ಲಿ ಆತನು ನಮ್ಮೊಂದಿಗೆ ಮಾತನಾಡುತ್ತಾ ಪವಿತ್ರ ಗ್ರಂಥವನ್ನು ನಮಗೆ ವಿವರಿಸುತ್ತಿದ್ದಾಗ ನಮ್ಮ ಹೃದಯವು ನಮ್ಮೊಳಗೆ ಉರಿಯುತ್ತಿರಲಿಲ್ಲವೇ ಎಂದು ಕೇಳಿಕೊಂಡರು. ಲೂಕ ಬರೆದ ಪತ್ರಿಕೆ 24ನೇ ಅಧ್ಯಾಯ 32ನೇ ವಾಕ್ಯ. ಆ ವಚನಗಳು ಮೊದಲಿನಿಂದಲೂ ಅಲ್ಲೇ ಇದ್ದವು. ಕ್ರಿಸ್ತನೇ ಅವುಗಳನ್ನು ತೆರೆದಾಗ ಅವುಗಳ ಗುಪ್ತ ಅರ್ಥವು ಸ್ಪಷ್ಟವಾಯಿತು. ಮನ್ನಾವು ಅಲ್ಲಿಯೇ ಇತ್ತು, ಆದರೆ ಈಗ ಬೆಳಕು ಅದನ್ನು ಬಹಿರಂಗಪಡಿಸಿತು. ಆದುದರಿಂದ ನಾವು ಸಹ ಬೈಬಲ್ ಓದುವಾಗೆಲ್ಲ ಕ್ರಿಸ್ತನ ಬೆಳಕನ್ನು ನಮಗೆ ನೀಡುವಂತೆ ಯೆಹೋವನನ್ನು ಕೇಳಬೇಕು. ಆ ಬೆಳಕಿಲ್ಲದೆ ನಾವು ಕೇವಲ ಪದಗಳನ್ನು ಮಾತ್ರ ನೋಡಬಹುದು. ಆದರೆ ಆ ಬೆಳಕಿನೊಂದಿಗೆ ನಾವು ಯೆಹೋವನ ಯೋಜನೆಯ ಉದ್ದೇಶ, ಸಾಮರಸ್ಯ ಮತ್ತು ವೇದದ ಸೌಂದರ್ಯವನ್ನು ಕಾಣಲು ಪ್ರಾರಂಭಿಸುತ್ತೇವೆ. ಮನ್ನಾವು ತುಂಬಾ ಚಿಕ್ಕದಾಗಿತ್ತು. ವಿಮೋಚನಕಾಂಡ 16ನೇ ಅಧ್ಯಾಯ 14ನೇ ವಾಕ್ಯ ಇದನ್ನು ನೆಲದ ಮೇಲೆ ಹಿಮದಷ್ಟೇ ನಯವಾದ ಒಂದು ಪೊರೆಯಂತಹ ಪದಾರ್ಥ ಎಂದು ಕರೆಯುತ್ತದೆ. ಮತ್ತು ವಿಮೋಚನಕಾಂಡ 16ನೇ ಅಧ್ಯಾಯ 31ನೇ ವಾಕ್ಯ ಮನ್ನಾ ಕೊತ್ತಂಬರಿ ಬೀಜದಂತೆ ಇತ್ತು ಎಂದು ಹೇಳುತ್ತದೆ. ಅದು ಚಿಕ್ಕದಾಗಿ ಮತ್ತು ಸರಳವಾಗಿ ಕಂಡಿತು. ಆದರೂ ಆ ಸಣ್ಣ ಆಹಾರವು ಅರಣ್ಯದುದ್ದಕ್ಕೂ ಇಡೀ ಜನಾಂಗವನ್ನು ಪೋಷಿಸಿತು. ಇದು ನಮಗೆ ಯೆಹೋವನ ವಾಕ್ಯವನ್ನು ನೆನಪಿಸುತ್ತದೆ, ಏಕೆಂದರೆ ಬೀಜವು ದೇವರ ವಾಕ್ಯವಾಗಿದೆ ಎಂದು ಕ್ರಿಸ್ತನು ಹೇಳಿದ್ದಾನು. ಲೂಕ 8ನೇ ಅಧ್ಯಾಯ 11ನೇ ವಾಕ್ಯ. ಒಂದು ಬೀಜವನ್ನು ಕೈಯಲ್ಲಿ ಹಿಡಿದಾಗ ಅದು ಚಿಕ್ಕದಾಗಿ ಕಾಣುತ್ತದೆ, ಆದರೆ ಅದರೊಳಗೆ ಭವಿಷ್ಯದ ಸಸ್ಯದ ಜೀವವಿರುತ್ತದೆ. ಒಂದು ದೊಡ್ಡ ಮರವು ಅತ್ಯಲ್ಪವಾಗಿ ಕಾಣುವ ಒಂದು ಸಣ್ಣ ಬೀಜದಿಂದ ಪ್ರಾರಂಭವಾಗಬಹುದು. ಅದೇ ರೀತಿಯಲ್ಲಿ ಒಂದು ಸಣ್ಣ ವಚನವು ದೊಡ್ಡ ಆತ್ಮಿಕ ಜೀವವನ್ನು ಹೊಂದಿರುತ್ತದೆ. ಒಂದು ಸಣ್ಣ ವಾಗ್ದಾನವು ಒಬ್ಬ ವ್ಯಕ್ತಿಯನ್ನು ಅನೇಕ ವರ್ಷಗಳ ಶೋಧನೆಗಳಲ್ಲಿ ಬಲಪಡಿಸುತ್ತದೆ. ಒಂದು ಆಜ್ಞೆಯು ಇಡೀ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದು. ಹೃದಯದಲ್ಲಿ ಆಳವಾಗಿ ಬಿತ್ತಲ್ಪಟ್ಟ ಒಂದು ಸತ್ಯವು ನಂಬಿಕೆ, ವಿಧೇಯತೆ, ತಾಳ್ಮೆ ಮತ್ತು ನಿರೀಕ್ಷೆಗಾಗಿ ಬೆಳೆಯಬಲ್ಲದು. ನಾವು ಎಂದಿಗೂ ಯೆಹೋವನ ಸಣ್ಣ ವಿಷಯಗಳನ್ನು ನಿರ್ಲಕ್ಷಿಸಬಾರದು. ಒಂದು ಸಣ್ಣ ವಚನವು ಸರಳವಾಗಿ ಕಾಣಿಸಬಹುದು. ಪರಿಚಿತವಿರುವ ಒಂದು ಭಾಗವು ಸಾಧಾರಣವಾಗಿ ಕಾಣಿಸಬಹುದು. ಒಂದು ಶಾಂತ ಮುಂಜಾನೆಯ ಬೆಳಕು ಅಧ್ಯಯನವನ್ನು ಚಿಕ್ಕದಾಗಿ ಕಾಣಿಸಬಹುದು. ಆದರೂ ವಾಕ್ಯವೆಂಬ ಬೀಜವು ನಂಬಿಗಸ್ತ ಹೃದಯವನ್ನು ಪ್ರವೇಶಿಸಿದಾಗ ಅದು ದೊಡ್ಡ ಕೊಯ್ಲನ್ನು ಉಂಟು ಮಾಡುತ್ತದೆ. ಪ್ರಪಂಚದ ಜ್ಞಾನವು ದೊಡ್ಡದಾಗಿ ಮತ್ತು ಪ್ರಭಾವಶಾಲಿಯಾಗಿ ಕಾಣಿಸಬಹುದು, ಆದರೆ ಯೆಹೋವನ ಸತ್ಯದ ಅತ್ಯಂತ ಸಣ್ಣ ಬೀಜವು ಎಲ್ಲ ಮಾನವ ಜ್ಞಾನಕ್ಕಿಂತ ಹೆಚ್ಚಿನ ಜೀವವನ್ನು ಒಳಗೊಂಡಿರುತ್ತದೆ.
ಮನ್ನವನ್ನು ಬಿಳಿ ಅಥವಾ ಮುಸುಕು ಬಣ್ಣದಾಗಿಯೂ ನೋಡಲು ಸ್ವಚ್ಛ ಹಾಗೂ ಶುದ್ಧವಾಗಿಯೂ ಇತ್ತೆಂದು ವಿವರಿಸಲಾಗಿದೆ. ಇದು ಯೆಹೋವನ ಮಾತುಗಳು ಪರಿಶುದ್ಧಗಳಾಗಿವೆ ಎಂಬುದನ್ನು ನಮಗೆ ನೆನಪಿಸುತ್ತದೆ. ಕೀರ್ತನೆಗಳು 12ನೇ ಅಧ್ಯಾಯ 6ನೇ ವಾಕ್ಯ ಹೀಗೆ ಹೇಳುತ್ತದೆ: ಯೆಹೋವನ ಮಾತುಗಳು ನಿರ್ಮಲವಾದ ಮಾತುಗಳು, ಅವು ಪಾತ್ರೆಯಲ್ಲಿ ಕರಗಿ 7 ಸಾರಿ ಶೋಧಿಸಿದ ಬೆಳ್ಳಿಯಂತಿವೆ. ಯೆಹೋವನ ವಾಕ್ಯದಲ್ಲಿ ಮಾನವ ಆಲೋಚನೆಗಳಲ್ಲಿ ಕಂಡುಬರುವ ಗೊಂದಲವಾಗಲಿ ಅಥವಾ ವಂಚನೆಯಾಗಲಿ ಇರುವುದಿಲ್ಲ. ಅದು ಪರಿಶುದ್ಧವೂ ನಂಬತಕ್ಕದಾಗಿಯೂ ಇದೆ. ಮನ್ನವು ಅರಣ್ಯದ ಧೂಳಿನ ನೆಲದ ಮೇಲೆ ಬಿದ್ದಿದ್ದರೂ ಅದು ಪರಲೋಕದಿಂದ ಬಂದದ್ದಾಗಿತ್ತು. ಅದೇ ರೀತಿಯಲ್ಲಿ ಯೆಹೋವನ ವಾಕ್ಯವು ಪಾಪಭರಿತ ಜಗತ್ತಿನಲ್ಲಿ ವಾಸಿಸುವ ಜನರಿಗೆ ನೀಡಲ್ಪಟ್ಟಿದ್ದರೂ ಅದರ ಮೂಲಕವು ಎಲ್ಲಕ್ಕಿಂತ ಉನ್ನತವಾದುದಾಗಿದೆ. ಆದುದರಿಂದ ಅದನ್ನು ಅತ್ಯಂತ ಗೌರವದಿಂದ ನಿಭಾಯಿಸಬೇಕು. ನಾವು ಎಂದಿಗೂ ಪರಿಶುದ್ಧವಾದ ವಾಕ್ಯವನ್ನು ಮಾನವ ಸಂಪ್ರದಾಯಗಳೊಂದಿಗೆ, ವೈಯಕ್ತಿಕ ಕಲ್ಪನೆಗಳೊಂದಿಗೆ ಅಥವಾ ಸತ್ಯವೇದದ ವಿರುದ್ಧವಾಗಿರುವ ಬೋಧನೆಗಳೊಂದಿಗೆ ಮಿಶ್ರಣ ಮಾಡಬಾರದು. ಇಲ್ಲಿಯವರೆಗೆ ನಾವು ಮನ್ನವನ್ನು ವಿಸ್ಮಯ ಪಡುವುದಕ್ಕಾಗಿ, ಮಂಜಿನ ಅಡಿಯಲ್ಲಿ ಅಡಗಿರುವಂಥದ್ದಕ್ಕಾಗಿ, ಕ್ರಿಸ್ತನ ಬೆಳಕಿನಿಂದ ಮಾತ್ರ ಬಹಿರಂಗಗೊಳ್ಳುವಂಥದ್ದಾಗಿ, ಬೀಜದಂತೆ ಚಿಕ್ಕದಾಗಿದ್ದರೂ ಜೀವ ತುಂಬಿರುವಂಥದ್ದಾಗಿ ಮತ್ತು ಯೆಹೋವನ ವಾಗ್ದಾನಗಳಂತೆ ಪರಿಶುದ್ಧ ಹಾಗೂ ಬಿಳಿಯಾದುದಕ್ಕಾಗಿ ನೋಡಿದ್ದೇವೆ. ಆದರೆ ಪರಲೋಕದಿಂದ ಬಂದ ಆ ಆಹಾರದಲ್ಲಿ ಇನ್ನೂ ಹೆಚ್ಚಿನವುಗಳು ಅಡಗಿವೆ. ನಾವು ಇನ್ನೂ ಅದರ ಸಿಹಿಯನ್ನು ಸವಿದಿಲ್ಲ, ಅದರಲ್ಲಿ ಇರುವ ಎಣ್ಣೆಯ ಸಮೃದ್ಧಿಯನ್ನು ಅರ್ಥ ಮಾಡಿಕೊಂಡಿಲ್ಲ, ಅಥವಾ ಪ್ರತಿದಿನ ಮುಂಜಾನೆ ನಮ್ಮ ಸ್ವಂತ ಕೈಗಳಿಂದಲೇ ಅದನ್ನು ಏಕೆ ಹೊಸದಾಗಿ ಸಂಗ್ರಹಿಸಬೇಕಾಗಿತ್ತು ಎಂಬುದನ್ನು ತಿಳಿದುಕೊಂಡಿಲ್ಲ. ಇವುಗಳಲ್ಲಿ ಪ್ರತಿಯೊಂದು ನಾವು ತಪ್ಪಿಸಿಕೊಳ್ಳಬಾರದ ಪಾಠವನ್ನು ಹೊಂದಿವೆ. ಅದನ್ನು ನಾವು ನಾಳೆ ಮುಂದುವರಿಸಲಿದ್ದೇವೆ. ಪ್ರಾರ್ಥನೆ. ಓ ನಮ್ಮ ದೇವರಾದ ಯೆಹೋವನೇ, ಇಸ್ರಾಯೇಲ್ಯರು ಮನ್ನಾದ ಬಳಿಗೆ ಬಂದಂತೆ ನಾವು ವಿನಮ್ರತೆಯಿಂದ ಇದ್ದೇನು ಎಂದು ಕೇಳುತ್ತಾ ನಿಮ್ಮ ವಾಕ್ಯದ ಬಳಿಗೆ ಬರುತ್ತೇವೆ. ಸತ್ಯವೇದವನ್ನು ತೆರೆಯಲು ಮತ್ತು ಅವುಗಳೊಳಗೆ ಅಡಗಿರುವುದನ್ನು ಬಹಿರಂಗಪಡಿಸಲು ನಮಗೆ ಕ್ರಿಸ್ತನ ಬೆಳಕನ್ನು ದಯಪಾಲಿಸಿ. ತಗ್ಗಿಸಿಕೊಳ್ಳುವುದನ್ನು, ಜಾಗರೂಕತೆಯಿಂದ ಹುಡುಕುವುದನ್ನು ಮತ್ತು ನಿಮ್ಮ ಸತ್ಯದ ಅತ್ಯಂತ ಸಣ್ಣ ಬೀಜವನ್ನು ಎಂದಿಗೂ ನಿರ್ಲಕ್ಷಿಸುವುದನ್ನು ನಮಗೆ ಕಲಿಸಿರಿ. ಕೇವಲ ಮೇಲ್ಪದರವನ್ನು ಮಾತ್ರ ಓದಿ ಅಡಗಿರುವ ನಿಧಿಯನ್ನು ತಪ್ಪಿಸಿಕೊಳ್ಳುವಂತೆ ಮಾಡುವ ಹೆಮ್ಮೆಯಿಂದ ನಮ್ಮನ್ನು ದೂರವಿಡಿ. ಮೇಲಿಂದ ನೀವು ನೀಡಿದ ಪರಿಶುದ್ಧ ಆಹಾರವನ್ನು ಸಂಗ್ರಹಿಸುವ ವಿಧೇಯತೆ ಅನ್ವೇಷಕರನ್ನಾಗಿ ನಮ್ಮನ್ನು ಮಾಡಿರಿ. ನಮ್ಮ ಕಣ್ಣುಗಳನ್ನು ತೆರೆ, ಆಗ ನಾನು ನಿನ್ನ ಅದ್ಭುತ ಶಾಸ್ತ್ರದಲ್ಲಿರುವ ಆಶ್ಚರ್ಯವಾದಗಳನ್ನು ನೋಡುವೆನು. ಕೀರ್ತನೆಗಳು 119ನೇ ಅಧ್ಯಾಯ 18ನೇ ವಾಕ್ಯ. ಪರಲೋಕದಿಂದ ಬಂದ ನಿಜವಾದ ಆಹಾರವಾದ ಕ್ರಿಸ್ತನ ಹೆಸರಿನಲ್ಲಿ ನಾವು ಪ್ರಾರ್ಥಿಸುತ್ತೇವೆ, ನಮ್ಮ ಪರಮ ತಂದೆಯೇ. ಆಮೇನ್.